20 ನಿಮಿಷಗಳ ನಂತರ ನಾನಿವಾಗ ಯು ಬಿ ಸಿಟಿ ಹತ್ರ ಇದ್ದೀನಿ ಗುರು. ಯು ಬಿ ಸಿಟಿ ಬಿಲ್ಡಿಂಗು ಇಲ್ಲಾಂದ್ರೂ 3-4 ತಿಂಗಳಾಗಿತ್ತು ಈ ಕಡೆ ಬಂದು ನಾನು. ಮತ್ತು ಕಸ್ಟಮರ್ಗೆ ಫೋನ್ ಮಾಡಿದೆ, ಕಸ್ಟಮರ್ ಹೇಳಿದ್ರು ಒಳಗಡೆ ಬಂದ್ಬಿಡಿ ಸರ್ ಅಂತ ಹೇಳಿದ್ರು. ಸರ್ ಇವಾಗ ಮತ್ತಿಕೆರೆಯಲ್ಲಿದ್ದೀನಿ. ಮತ್ತಿಕೆರೆಯಲ್ಲಿ ಇವಾಗ ಊಬರ್ ಕೂಡ ಲಾಗಿನ್ ಆಗಿದ್ದೀನಿ. ಊಬರಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಬರ್ತಾಯಿದೆ, ಚಿಕ್ಕ ಆರ್ಡರ್ಗಳು. ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಎಕ್ಸೆಪ್ಟ್ ಮಾಡಿಲ್ಲ. ಮತ್ತು ಪೋರ್ಟರಲ್ಲಿ ಆನ್ ಮಾಡಿ ಅರ್ಧ ಗಂಟೆ ಆಯಿತು, ಇಲ್ಲಿಗೆ ಒಂದು ಆರ್ಡ್ರ್ ಕೂಡ ಇಲ್ಲ. ಅಂಕಲ್ ಡೆಲಿವರಿಲಿ ಮಾತ್ರ ಆರ್ಡ್ರುಗಳು ತೋರಿಸ್ತಾ ಇದೆ. ಎಲ್ಲಿ ಪಿಕಪ್ ಅಂದರೆ ನೋಡಿ, ಅರಮನೆ ನಗರ, ಆವಾಗಲೇ ಒಂದು ತೋರಿಸಿದ್ನಲ್ಲ ಅದು. ಮತ್ತು ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಎಷ್ಟು ಕೊಟ್ಟಿದ್ದೇನೆ ಗುರು ಪುಲ್ಲಿಂಗು, ಅದನ್ನು 320 ರೂಪಾಯಿ ಆರ್ಡ್ರು. ಯಾರು ಹೋಗ್ತಾರೆ ಗುರು ಅಲ್ಲಿಗೆ, ಪೀಣ್ಯದಿಂದ ಅಲ್ಲಿಗೆ. ಇಲ್ಲಾಂದರೂ ಒಂದು 32 ಕಿಲೋಮೀಟ್ರ್ ಇರುತ್ತೆ. ಕಿಲೋಮೀಟ್ರಿಗೆ 10 ರೂಪಾಯಿ ಕೊಟ್ಟವನು ಗುರು ಏರ್ಪೋರ್ಟ್ಗೆ, ಅದು ಪುಲ್ಲಿಂಗಲ್ಲಿ. ಇವತ್ತು ಪಿಕಪ್ ಮಾಡಿ ನಾಳೆ ಡೆಲಿವರಿ ಕೊಡಬೇಕಾಗುತ್ತೆ ಅಷ್ಟೇ. ಕೊನೆಗೂ ಆರ್ಡ್ರು ಸಿಕ್ತು ಗುರು. ಊಬರಲ್ಲಿ ಮಲ್ಲೇಶ್ವರಂ ಕಡೆಗೆ ಪಿಕಪ್ ಇರೋದು 2.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಮತ್ತಿಕೆರೆಯಲ್ಲಿ ವೆಯ್ಟ್ ಮಾಡಿ ಸಾಕಾಯಿತು, ಆರ್ಡ್ರು ಸಿಕ್ಕಿಲ್ಲ. ಈ ಆರ್ಡ್ರ್ ಏನೋ ಸಿಕ್ತು, ಗಾಂಧಿನಗರ ಕೊಟ್ಬಿಡೋಣ ಅಂತ ಬಂದರೆ ಇಲ್ಲಿ ಯುಕೋ ಬ್ಯಾಂಕ್ ಹತ್ರ ಇಬ್ಬರು ಬುಕ್ ಆಗಿದೆ ಅಂತ ಆರ್ಡ್ರು. ಒಬ್ಬರು ಪ್ರದೀಪ್ ಅಂತ ಹುಡುಗನಿಗೆ, ಅವನು ಬುಕ್ ಆಗಿದೆ ಅಂತ ಹೇಳಿದ್ರು. ಅವ್ನು ತೊಗೊಂಡು ಹೋದ, ಪೇಮೆಂಟು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಕ್ಯಾನ್ಸಲ್ ಮಾಡಿದ್ರೆ ನನಗೇನು ಕ್ಯಾನ್ಸಲೇಷನ್ ಚಾರ್ಜಸ್ಸು ಒಂದು 15 ರೂಪಾಯಿ ಕೊಡ್ತಾರೆ. ಓಕೆ ಗುರು, ಊಬರಲ್ಲೂ ಕೂಡ ಆರ್ಡ್ರ್ ಸಿಕ್ತು. ಹಾಂ ಸರ್, ಓಕೆ. ಊಬರಲ್ಲಿ ಒಂದು ಪ್ಯಾಕೇಜ್ ಆರ್ಡ್ರ್ ಸಿಕ್ಕಿದೆ. ಎಲ್ಲಿಗೆ ಅಂದರೆ ಸಾಂತಲ ನಗರ. ಅಂದರೆ ತುಂಬ ಜನ ಮಲ್ಟಿ ಪಿಕಪ್ ಯಾವ ಥರ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ, ಇದೇ ಥರನೇ. ಒಂದು ಸಲ ಪೋರ್ಟರಲ್ಲಿ ಆನ್ ಮಾಡ್ಕೊಂಡು ಪಿಕಪ್ ಮಾಡ್ಕೊಳ್ಳಿ. ಅದು ಆಮೇಲೆ ಊಬರು ರ್ಯಾಪಿಡೋದಲ್ಲಿ ಸಿಕ್ಕಿದ್ರೆ ಎತ್ಕೊಂಡು ಹೋಗಿ. ಒಂದೇ ಅಪ್ಲಿಕೇಶನಲ್ಲಿ ಮಲ್ಟಿ ಆರ್ಡರ್ಸ್ ಬೇಕು ಅಂದರೆ ನಿಮಗೆ ಅಂಕಲ್ ಡೆಲಿವರಿ ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಕೊಡ್ತಾನೆ. ಪುಲ್ಲಿಂಗು ಮತ್ತು ರೆಗ್ಯುಲರ್ ಆರ್ಡರ್ಸು ಅದರಲ್ಲೆಲ್ಲ ಅರ್ನಿಂಗ್ಸ್ ಕಮ್ಮಿ. ಇದರಲ್ಲಾದರೆ ನಿಮಗೆ ಕಿಲೋಮೀಟ್ರಿಗೆ 12 ರೂಪಾಯಿ 13 ರೂಪಾಯಿ ಹಂಗೆ ಬಂದ್ಬಿಡುತ್ತೆ. ನೋಡಿ, ಇದು 6 ಕಿಲೋಮೀಟ್ರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಬಂದು ನಾನು ಪೋರ್ಟರು ಮತ್ತು ಅಂಕಲ್ ಡೆಲಿವರಿ 2 ಆನ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡೋಣ ಅಂತ. ಅಂಕಲ್ ಡೆಲಿವರಿ ಆನ್ ಮಾಡಿ ಅರ್ಧ ಗಂಟೆ ಆಯಿತು ಗುರು, ಒಂದು ಆರ್ಡ್ರು ಕೂಡ ಬಂದಿಲ್ಲ. ಅದರಲ್ಲಿ ತೋರಿಸ್ತಾನೆ ಇಲ್ಲ ಈ ಕಡೆ ಆರ್ಡ್ರು. ಈ ಕಡೆ ಆರ್ಡ್ರುಗಳು ತೋರಿಸ್ತಾ ಇಲ್ಲ. ದೂರ ಪಿಕಪ್ಪು ಎಲ್ಲ ಒಂದು 15 ಕಿಲೋಮೀಟ್ರು 16 ಕಿಲೋಮೀಟ್ರು ಆಚೆನೇ ಪಿಕಪ್ ಇರೋದು ನೋಡಿ. ಇದೆಲ್ಲ ಇವಾಗ ಮತ್ತಿಕೆರೆಯಲ್ಲಿದ್ದೀನಿ. ಮತ್ತಿಕೆರೆಯಲ್ಲಿ ಇವಾಗ ಊಬರ್ ಕೂಡ ಲಾಗಿನ್ ಆಗಿದ್ದೀನಿ. ಊಬರಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಬರ್ತಾಯಿದೆ, ಚಿಕ್ಕ ಆರ್ಡರ್ಗಳು. ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಎಕ್ಸೆಪ್ಟ್ ಮಾಡಿಲ್ಲ. ಮತ್ತು ಪೋರ್ಟರಲ್ಲಿ ಆನ್ ಮಾಡಿ ಅರ್ಧ ಗಂಟೆ ಆಯಿತು, ಇಲ್ಲಿಗೆ ಒಂದು ಆರ್ಡ್ರು ಕೂಡ ಇಲ್ಲ. ಅಂಕಲ್ ಡೆಲಿವರಿಲಿ ಮಾತ್ರ ಆರ್ಡ್ರುಗಳು ತೋರಿಸ್ತಾ ಇದೆ. ಎಲ್ಲಿ ಪಿಕಪ್ ಅಂದರೆ ನೋಡಿ, ಅರಮನೆ ನಗರ, ಆವಾಗಲೇ ಒಂದು ತೋರಿಸಿದ್ನಲ್ಲ ಅದು. ಮತ್ತು ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಎಷ್ಟು ಕೊಟ್ಟಿದ್ದೇನೆ ಗುರು ಪುಲ್ಲಿಂಗು, ಅದನ್ನು 320 ರೂಪಾಯಿ ಆರ್ಡ್ರು. ಯಾರು ಹೋಗ್ತಾರೆ ಗುರು ಅಲ್ಲಿಗೆ, ಪೀಣ್ಯದಿಂದ ಅಲ್ಲಿಗೆ. ಇಲ್ಲಾಂದರೂ ಒಂದು 32 ಕಿಲೋಮೀಟ್ರ್ ಇರುತ್ತೆ. ಕಿಲೋಮೀಟ್ರಿಗೆ 10 ರೂಪಾಯಿ ಕೊಟ್ಟವನು ಗುರು ಏರ್ಪೋರ್ಟ್ಗೆ, ಅದು ಪುಲ್ಲಿಂಗಲ್ಲಿ. ಇವತ್ತು ಪಿಕಪ್ ಮಾಡಿ ನಾಳೆ ಡೆಲಿವರಿ ಕೊಡಬೇಕಾಗುತ್ತೆ ಅಷ್ಟೇ. ಯಾರು ಹೋಗ್ತಾರೆ ನೋಡಿ. ಪೆಟ್ರೋಲ್ಗೆ ಅರ್ಧಕ್ಕೆ ಹೋಗಿ ಬರುವಷ್ಟರಲ್ಲಿ ಪೆಟ್ರೋಲ್ಗೆ ಹೋಗ್ಬಿಟ್ಟಿರುತ್ತೆ ನೋಡಿ. 19 ರೂಪಾಯಿ ಆ್ಯಡ್ ಮಾಡ್ದ ಕಸ್ಟಮರು ನೋಡಿ. ಅಲ್ಲಿಗೆ ಏರ್ಪೋರ್ಟ್ಗೆ ನಾವೇನಾದ್ರು ಇದರಲ್ಲಿ ಪಿಕಪ್ ಮಾಡ್ಕೊಬಿಟ್ರೆ 32 ಕಿಲೋಮೀಟ್ರಿಗೆ ಅಲ್ಲಿಂದ. ಇವಾಗ ಪೀಣ್ಯಕ್ಕೆ ಹೋಗೋಕ್ಕೆ ಇಲ್ಲಿಂದ ಒಂದು 8 ಕಿಲೋಮೀಟ್ರಾ, ಅಲ್ಲಿಂದ ಪಿಕಪ್ ಹೋಗಿ ಡ್ರಾಪ್ ಮಾಡೋಕ್ಕೆ 30-40 ಕಿಲೋಮೀಟ್ರು. 100 ರೂಪಾಯಿ ಪೆಟ್ರೋಲ್ ಹೋಯ್ತಾ, ಅಲ್ಲಿಂದ ರಿಟರ್ನ್ ಬರೋಕ್ಕೆ 100 ರೂಪಾಯಿ ಪೆಟ್ರೋಲ್ ಹೋಯ್ತಾ. ಲಾಭ ಎಷ್ಟು ಸಿಕ್ತು? 100 ರೂಪಾಯಿ ಸಿಗುತ್ತೆ ಏರ್ಪೋರ್ಟ್ಗೆ ಹೋಗಿ ಬಂದರೆ. ಯಾರು ಎತ್ಕೊಂಡು ಹೋಗ್ತಾರೆ. ಕಿಲೋಮೀಟ್ರಿಗೆ 10 ರೂಪಾಯಿ ಸಿಗ್ತಾಯಿದೆ. ಅದೇ ಏನು ಆ ಕಡೆ ಈ ಕಡೆ ಮನೆ ಇದ್ದರೆ ಎತ್ಕೊಂಡು ಹೋಗ್ಬೇಕಷ್ಟೇ. ಆ ಕಡೆ ಹೋಗ್ತಾಯಿದ್ದೀನಿ, ಏನೋ ಅನಿವಾರ್ಯ, ಆ ಕಡೆ ಕೆಲಸ ಇದೆ ಅಂತ ಆದರೆ ಎತ್ಕೊಂಡು ಹೋಗ್ಬೋದು. ಅದು ಹೋಯ್ತು. ಯಾರೋ ಆರ್ಡ್ರ್ ಎತ್ಕೊಂಡ್ರು ಅನಿಸುತ್ತೆ, ಇಲ್ಲ ಕ್ಯಾನ್ಸಲ್ ಮಾಡಿದ್ರು ಗೊತ್ತಿಲ್ಲ. ಆದರೆ ಲಾಂಗ್ ಪಿಕಪ್ಗಳು ಜಾಸ್ತಿ. ನೋಡಿ, ಆರ್ಡರ್ ಕ್ಯಾನ್ಸಲ್ಡ್, ಅದು ಕ್ಯಾನ್ಸಲ್ ಮಾಡಿದ್ದಾರೆ ಅವರು. ಗೊತ್ತಾಗ್ಬಿಡುತ್ತೆ ಇದರಲ್ಲಿ. ಅಂಕಲ್ ಡೆಲಿವರಿಲಿ ಏನಂದರೆ, ಆ ಕಡೆ ಯಾವುದಾದ್ರು ಏರಿಯಾಗೆ ಹೋಗ್ತಾ ಇರ್ತೀವಲ್ಲ, ಗೀಟರ್ ಹಾಕ್ಕೊಂಡು ಆ ಕಡೆಗೆ ಯಾವ್ದಾದ್ರು ಆರ್ಡ್ರ್ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಅದನ್ನು ಜೊತೆಗೆ ಒಂದಿರಲಿ ಅಂತ ಸೈಡಲ್ಲಿ ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ನೀವು ಏನಾದ್ರು ಅಂಕಲ್ ಡೆಲಿವರಿ ಇಟ್ಕೊಂಡಿದ್ರೆ ಪಾರ್ಟ್ ಬಿ, ಪಾರ್ಟ್ 1, ಪಾರ್ಟ್ 2 ಅಂತ ಇರುತ್ತಲ್ಲ, ಆ ಥರ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿಗೆ ಇಟ್ಕೊಂಡ್ರೂ ಆಗುತ್ತೆ ನೀವು ಅಂಕಲ್ ಡೆಲಿವರಿನ. ಬಿ ಅಲ್ಲಿ ನೀವು ರ್ಯಾಪಿಡೋ, ಊಬರು ಅದನ್ನ ಇಟ್ಕೊಳ್ಳಿ. ಓಕೆನಾ? ಓಕೆ, ಇಲ್ಲಿಂದ ಆಚೆಗೆ ಇವಾಗ ಬೈಕ್ ಟ್ಯಾಕ್ಸಿ ಆರ್ಡರ್ ಬರ್ತಾಯಿದೆ ಗುರು. ಮತ್ತೆ ಬೈಕ್ ಟ್ಯಾಕ್ಸಿ ಆರ್ಡರ್ ಬರ್ತಾಯಿದೆ. ಬೈಕ್ ಟ್ಯಾಕ್ಸಿ ಆರ್ಡರು
ಸ್ಟಾಪ್ ಬೇಡ ನಮಗೆ ಬೈಕ್ ಟ್ಯಾಕ್ಸಿ ಆರ್ಡರು. ಪ್ಯಾಕೇಜ್ ಆರ್ಡ್ರು ಸಿಕ್ಕಲಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರು 15 ಕಿಲೋಮೀಟ್ರ್ ಇದ್ರೂ ಪರವಾಗಿಲ್ಲ, ಎತ್ಕೊಂಡು ಹೋಗ್ಬಿಡೋಣ ಪ್ಯಾಕೇಜ್ ಆರ್ಡ್ರು. ಕೊನೆಗೂ ಆರ್ಡ್ರು ಸಿಕ್ತು ಗುರು. ಊಬರಲ್ಲಿ ಮಲ್ಲೇಶ್ವರಂ ಕಡೆಗೆ ಪಿಕಪ್ ಇರೋದು 2.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಮತ್ತಿಕೆರೆಯಲ್ಲಿ ವೆಯ್ಟ್ ಮಾಡಿ ಸಾಕಾಯಿತು, ಆರ್ಡ್ರು ಸಿಕ್ಕಿಲ್ಲ. ಅದಕ್ಕೆ ಒರಾಯನ್ ಮಾಲ್ ಹತ್ರ ಬಂದೆ. ಇಲ್ಲೇ ಆರ್ಡ್ರು ಆನ್ ದ ವೇ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗೋಣ ಅಂತ. ಇವಾಗ ಮಲ್ಲೇಶ್ವರಂ ಪಿಕಪ್ ಇದೆ, ಗಾಂಧಿನಗರ ಡ್ರಾಪ್ ಇದೆ. 84 ರೂಪಾಯಿ ಆರ್ಡ್ರು. ಆ ಆರ್ಡ್ರು ಎಕ್ಸೆಪ್ಟ್ ಮಾಡಾದ್ಮೇಲೆ ಇವಾಗ ಬರ್ತಾಯಿದೆ ನೋಡಿ, 64 ರೂಪಾಯಿ ಆರ್ಡರ್ ಬರ್ತಾಯಿದೆ ಪೋರ್ಟರಲ್ಲಿ. ಡ್ರಾಪ್ ಇರೋದು ಮತ್ತಿಕೆರೆ, ರಿವರ್ಸ್ ಹೋಗ್ಬೇಕಂತೆ. ಮತ್ತೆ ಇದನ್ನು ಎತ್ಕೊಳ್ಳಲ್ಲ ನಾನು. ಇವಾಗ ಗಾಂಧಿನಗರ್ಗೆ ಡ್ರಾಪ್ ಇದೆ. ಪಿಕಪ್ ಇರೋದು ಮಲ್ಲೇಶ್ವರಮ್ಮು. ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಇದೆ ಗುರು. ಹೋಗೋಣ ಬನ್ನಿ. ನೋಡಿ ಇಲ್ಲಿ ಈ ಏರಿಯಾಗೆ ಬಂದ ಮೇಲೆ ಸ್ವಲ್ಪ ಆರ್ಡ್ರುಗಳು ಬರ್ತಾಯಿದೆ. ಪೋರ್ಟರಲ್ಲೂ ಕೂಡ ಆರ್ಡ್ರ್ ಬರ್ತಾಯಿದೆ ನೋಡಿ. ಈ ಥರ ಏನಾದ್ರು ಒಂದರಲ್ಲಿ ಆರ್ಡ್ರ್ ಸಿಕ್ಬಿಟ್ರೆ ಇನ್ನೊಂದರಲ್ಲಿ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಒರಾಯನ್ ಮಾಲ್ ಹತ್ರ ನಿಮಗೆ ಸ್ವಲ್ಪ ಆರ್ಡ್ರುಗಳು ಜಾಸ್ತಿ ಬರುತ್ತೆ. ಯಾಕಂದರೆ ಆ ಕಡೆ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾಗೂ ನಿಯರ್ ಇದೆ. ಮತ್ತು ಈ ಕಡೆ ಮಾಲಲ್ಲೂ ಕೂಡ ಒಂದೊಂದು ಸ್ವಲ್ಪ ಆರ್ಡ್ರುಗಳು ಬರುತ್ತೆ, ಒಂದೊಂದು ಸಲ ಆರ್ಡ್ರುಗಳು ಪೋರ್ಟರಲ್ಲಿ. ಅದಕ್ಕೋಸ್ಕರ ಇವಾಗ ಬನ್ನಿ ಮಲ್ಲೇಶ್ವರಮಲ್ಲಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಮಲ್ಲೇಶ್ವರಮಿಂದ ಯಾವುದಾದ್ರೂ ಸಿಗುತ್ತಾ ನೋಡೋಣ ಬನ್ನಿ ಪೋರ್ಟರಲ್ಲಿ ಆರ್ಡ್ರು. ಆ ಕಡೆಗೆ ಸಿಟಿ ಕಡೆಗೆ ಆರ್ಡ್ರ್ ಯಾವ್ದಾದ್ರು ಸಿಗುತ್ತಾ ಅಂದವೆ ನೋಡೋಣ. ಈ ಆರ್ಡ್ರ್ ಏನೋ ಸಿಕ್ತು, ಗಾಂಧಿನಗರ್ ಕೊಟ್ಬಿಡೋಣ ಅಂತ ಬಂದರೆ ಇಲ್ಲಿ ಯುಕೋ ಬ್ಯಾಂಕ್ ಹತ್ರ ಇಬ್ಬರು ಬುಕ್ ಆಗಿದೆ ಅಂತ ಆರ್ಡ್ರು. ಒಬ್ಬರು ಪ್ರದೀಪ್ ಅಂತ ಹುಡುಗನಿಗೆ, ಅವನಿಗೆ ಬುಕ್ ಆಗಿದೆ ಅಂತ ಹೇಳಿದ್ರು. ಅವ್ನು ತೊಗೊಂಡು ಹೋದ, ಪೇಮೆಂಟು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಕ್ಯಾನ್ಸಲ್ ಮಾಡಿದ್ರೆ ನನಗೇನು ಕ್ಯಾನ್ಸಲೇಷನ್ ಚಾರ್ಜಸ್ಸು ಒಂದು 15 ರೂಪಾಯಿ ಕೊಡ್ತಾರೆ ನೋಡಿ. ಇಲ್ಲಿ 43 ಸೆಕೆಂಡ್ಸ್ ಇದೆ. ಇದಾದಮೇಲೆ ಕ್ಯಾನ್ಸಲ್ ಮಾಡ್ತೀನಿ, ಆವಾಗ ನನಗೆ ಸ್ವಲ್ಪ ಕ್ಯಾನ್ಸಲೇಷನ್ ಚಾರ್ಜ್ ಬರುತ್ತೆ. ಇಲ್ಲಾಂದರೆ ಕ್ಯಾನ್ಸಲೇಷನ್ ಚಾರ್ಜ್ ಬರೋಲ್ಲ. 3 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ. 3 ಮಿನಿಟ್ಸ್ ವೆಯ್ಟ್ ಮಾಡಿರೋದಕ್ಕೆ ಕ್ಯಾನ್ಸಲೇಷನ್ ಕೊಡ್ತಾರೆ. ಅದಿರಲಿ ಬಿಡಿ, ಒಂದೊಂದು ಸಲ ಹಿಂಗಾಗುತ್ತೆ, ಏನೋ ಸರ್ವರ್ ಪ್ರಾಬ್ಲಮ್ ಇರಬೇಕು. ಇವಾಗ ವಿಲ್ಸನ್ ಗಾರ್ಡನ್ಗೊಂದು ನನಗೆ ಮಲ್ಲೇಶ್ವರಮಿಂದ ಪೋರ್ಟರ್ ಸಿಕ್ಕಿದೆ. ಪೋರ್ಟರ್ನ ರಿಸೀವ್ ಮಾಡ್ಕೊಂಡು ಹೋಗೋಣ. ಇಲ್ಲಿಂದ ಇಲ್ಲಪ್ಪ 4th ಮೇನ್ ಮಲ್ಲೇಶ್ವರಂ. ಓಕೆ, ಇಲ್ಲಿಂದ ಒಂದು 400 ಮೀಟರ್ಸ್ ಅಂತ ತೋರಿಸ್ತು. 600 ಮೀಟರ್ಸ್ ಇದೆ. ಓಕೆ, ಇದನ್ನಾದರೂ ಪಿಕಪ್ ಮಾಡ್ಕೊ ಹೋಗೋಣ ಬನ್ನಿ. ಈ ಥರ ಆಗೋಗುತ್ತೆ, ಏನೋ ಸರ್ವರ್ ಇಶ್ಯೂ ಇರ್ಬೋದು, ಇಲ್ಲ ಡಬಲ್ ಆರ್ಡ್ರ್ ಆಗಿದೆಯಾ ಏನೋ ಗೊತ್ತಿಲ್ಲ. ಪೋರ್ಟರಲ್ಲಂತೂ ನೀವು 4-5 ಗಾಡಿ ಒಟ್ಟಿಗೆ ಬುಕ್ ಮಾಡ್ಬೋದು. ಬೇರೆ ಪಾರ್ಸಲ್ಗಳು ಬೇರೆ ಕಡೆ ಕಳಿಸೋದಿದ್ರೆ ಕಸ್ಟಮರ್ಗಳು. ಊಬರಲ್ಲೂ ಆ ಥರ ಆಪ್ಷನ್ ಇದೆಯಾ ಗೊತ್ತಿಲ್ಲ ನನಗೆ. ಆ ಥರ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಂ, ಇಲ್ಲ ಅಲ್ಲೇ ಹೋಗಿದೆ, ಡಬಲ್ ಆರ್ಡ್ರ್ ಬುಕ್ ಮಾಡಿಬಿಟ್ಟಿದಾರಂತೆ ಬೇರೆಯವ್ರಿಗೆ. ಕ್ಯಾನ್ಸಲ್ ಮಾಡ್ಕೊಬೇಕು ಇವಾಗ. ಒಂದು 500ವರೆಗೂ ಮಾಡ್ಬೋದು. ಹಾಂ, ಪಾರ್ಟ್ ಟೈಮ್ ಒಂದು ಮಾಡಿದ್ರೆ ಮಾಡ್ಬೋದು ಅಷ್ಟೇ. ಒಂದು 4 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೂ ಮಾಡ್ಬೋದು. 4 ಅವರ್ಸ್ ಮಾಡಿದ್ರೆ ಸಾಕು. ನಮ್ಮದು ರಿಪೇರಿ ಮಾಡೋರು ಇದ್ದಾರಲ್ಲ. ನಿಮ್ಮದು ಯಾವುದು ಇವಾಗ? ಜೆಪ್ಟೋ ಯೂನಿಫಾರ್ಮ್ ಇಲ್ಲ, ಏನಿಲ್ಲ. ಇದು 56,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಹಾಂ, ಏನು ಪ್ರಾಬ್ಲಮ್ ಅಷ್ಟೊಂದು ಜಾಸ್ತಿ ಬಂದಿಲ್ಲ ನನಗೆ. ಮಾಡ್ಬೋದು, ಯೂಸ್ ಮಾಡುವಂಗೆ ಡಿಪೆಂಡ್ ಅಷ್ಟೇ. ಇದನ್ನು ಕ್ಯಾನ್ಸಲ್ ಮಾಡಿಬಿಡೋಣ. ನನಗೆ ಕ್ಯಾನ್ಸಲೇಷನ್ ಚಾರ್ಜ್ ಬರುತ್ತೆ ಸ್ವಲ್ಪ. ಏನಂತ ಹಾಕಬೇಕು ಇದರಲ್ಲಿ? ಅನೇಬಲ್ ಟು ಫೈಂಡ್ ಪಿಕಪ್. ಓಕೆ, ಪಿಕಪ್ ಲೊಕೇಶನ್ ಬಂದಿದ್ದೀನಿ, ಇಲ್ಲೇ ಅನಿಸುತ್ತೆ ಹೊಸ. ಓಕೆ ಸರ್, ಪೋರ್ಟರ್. ಹಾಂ, 2 ವೀಲರ್ ರಘು ಮುಂದೆ ಹೋಗ್ಬೇಕಾ? ಬ್ಯುಸಿ ಬರ್ತಾಯಿದೆ. ಓಕೆ ಪೋರ್ಟರ್. ಮೇಡಮ್, ಪೋರ್ಟರ್ ಡ್ರಾಪ್ ಬಂದು ವಿಲ್ಸನ್ ಗಾರ್ಡನ್. ಓಕೆ, ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಗುರು.
ವಿಲ್ಸನ್ ಗಾರ್ಡನ್ನು. ಇದು ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಯಾಶ್ ಕಲೆಕ್ಟ್ ಅಂತ ಬಂದೈತೆ. ಅಲ್ಲಿ ಹೋದ್ಮೇಲೆ ನೋಡೋಣ. ಸ್ಟಾರ್ಟ್ ಕೊಟ್ಟಿದ್ದೀನಿ ಟ್ರಿಪ್ಪು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗುರು? 9.25 ಕಿಲೋಮೀಟ್ರ್ ಇದೆ. ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ? 124 ರೂಪಾಯಿ ಬಂದಿದೆ. ಓಕೆ, ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನಲ್ಲಿ ಸಿಗೋಣ. ಆನ್ ದ ವೇ ಯಾವುದಾದ್ರೂ ಸಿಕ್ಕಿದ್ರೆ ಎತ್ಕೊಳ್ಳೋಣ. ಊಬರ್ದು ಒಂದು ಸಿಕ್ಬಿಟ್ಟಿದ್ರೆ ಅದೊಂದು 84 ರೂಪಾಯಿ ಆಗ್ತಾಯಿತ್ತು. ಊಬರ್ದು ಬೇರೆಯವ್ರು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡಿ, ಮಲ್ಟಿ ಆರ್ಡರ್ಸ್ಗಳು ಮಾಡ್ಕೊಂಡು ಹೋಗೋಣ ಅಂತ ಈಸಿಯಾಗಿ ಅರ್ನಿಂಗ್ಸ್ ಮಾಡೋಣ ಅಂದ್ಕೊಂಡ್ರೆ ಈ ಥರ ಎಲ್ಲ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡಿ, ಊಬರಲ್ಲಿ ಆರ್ಡ್ರ್ ಬರ್ತಾಯಿದೆ. ಎಲ್ಲಿಗೆ? ಮತ್ತಿಕೆರೆಗೆ ಬರ್ತಾಯಿದೆ ಗುರು. ವಿಲ್ಸನ್ ಗಾರ್ಡನ್ ಕಡೆ ಇಲ್ಲ ಮೆಜೆಸ್ಟಿಕ್ ಕಡೆಗೆ ಸಿಕ್ಕಿದ್ರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಓಕೆ, ಹೋಗೋಣ ಬನ್ನಿ. ಆನ್ ದ ವೇ ಯಾವ್ದಾದ್ರು ಸಿಕ್ಕಿದ್ರೆ ಹಾಕೊಂಡು ಹೋಗೋಣ ರ್ಯಾಪಿಡೋ ಮತ್ತು ಊಬರಲ್ಲಿ. ಓಕೆ ಗುರು, ಊಬರಲ್ಲೂ ಕೂಡ ಆರ್ಡ್ರ್ ಸಿಕ್ತು. ಹಾಂ ಚರವಾಗಿ. ಊಬರಲ್ಲಿ ಒಂದು ಪ್ಯಾಕೇಜ್ ಆರ್ಡ್ರ್ ಸಿಕ್ಕಿದೆ. ಎಲ್ಲಿಗೆ ಅಂದರೆ ಸಾಂತಲ ನಗರ ಆ ಕಡೆಗೇ. ಇದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ ಆರ್ಡ್ರ್ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ ಮಾಡಿಕೊಂಡೆ ನೋಡೋಣ ಅಂತ, ಒಬ್ಬೊಬ್ಬರು ಹಂಗೆ ಮಾಡ್ತಾರೆ ಅಂತ. ಇದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ ಕೊಟ್ಟಿರೋದು. ಸೇಮ್ ಒಂದು 20 ರೂಪಾಯಿ ವ್ಯತ್ಯಾಸ ಬರುತ್ತೆ ಅಷ್ಟೇ ಬೈಕ್ ಟ್ಯಾಕ್ಸಿ ಸಿಗೋದು. OTP ಸರ್? OTP ಅಲ್ಲಿ ನಿಮಗೆ ಪ್ಯಾಕೇಜ್ ಅಂತ ಇರುತ್ತೆ ಆಪ್ಷನ್, ಅದರಲ್ಲಿ ಬುಕ್ ಮಾಡಿ. ನಾನು ಬುಕ್ ಮಾಡಿರೋದು, ಬೇರೆಯವ್ರು ಬುಕ್ ಮಾಡಿರೋದಾ? ಅದೇ ರಘು DB ಅಂತ ಇದೆ. ಹಾಂ, 1020. ಅವ್ರಿಗೆ ಹೇಳ್ಬಿಡಿ ನ್ಯೂ ಸ್ಟಾರ್ ಸ್ಟೋನ್ ಅಂತ ಹೇಳ್ಬಿಡಿ. ಓಕೆ, ನಂಬರ್ ಕೊಡಿ ಅವ್ರದ್ದು ನನಗೆ. ಡ್ರಾಪ್ ಕಾಂಟ್ಯಾಕ್ಟ್ ನಂಬರ್ ಫೋಟೋ ತಗೋತೀನಿ. ಇಷ್ಟು ಮಾಡ್ತೀವಿ. ಅವ್ರ ನಂಬರ್ ಯಾವುದು? ಇದು ಅವ್ರದ್ದಲ್ಲ, ಇದು 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 ಅದು ಅವ್ರ ನಂಬರ್. ಇವಾಗ ಡ್ರಾಪ್ ಮಾಡಬೇಕಾಗಿರೋ ಅವ್ರ ನಂಬರ್. ಅವ್ರ ನಂಬರ್ ಇದು ಊಬರ್ದು. ಊಬರ್ದು. ಪಿಕಪ್ ಆಯಿತು. ಇದು UBCT ಹತ್ರ ಡ್ರಾಪ್ ಇರೋದು. ಇದಕ್ಕೆ 113 ರೂಪಾಯಿ ಬಂದಿದೆ ಆರ್ಡ್ರಿಗೆ. ಇಲ್ಲಿ 100 ರೂಪಾಯಿ ಕೊಟ್ಟಿದ್ದಾರೆ ಕ್ಯಾಶು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಇನ್ಸೆಂಟಿವ್ ಎಲ್ಲ ಬರುತ್ತಲ್ಲ ಗುರು, ಇದರಲ್ಲಿ 20 ರೂಪಾಯಿ 13 ರೂಪಾಯಿ ಆ ಥರ ಎಲ್ಲ ಇನ್ಸೆಂಟಿವ್ ಬರುತ್ತೆ. ಪರವಾಗಿಲ್ಲ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೋಡಿ, ಇದೇನೇ ಮಲ್ಟಿ ಪಿಕಪ್ ಮಾಡ್ಕೊಂಡು ಹೋಗೋದು ಒಂದೇ ಏರಿಯಾ ಕಡೆಗೆ ಎರಡು ಆರ್ಡ್ರ್ ಸಿಕ್ಕಿದ್ರೆ. ಅಂದರೆ ತುಂಬ ಜನ ಮಲ್ಟಿ ಪಿಕಪ್ ಯಾವ ಥರ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ, ಇದೇ ಥರನೇ ಒಂದು ಸಲ ಪೋರ್ಟರಲ್ಲಿ ಆನ್ ಮಾಡ್ಕೊಂಡು ಪಿಕಪ್ ಮಾಡ್ಕೊಳ್ಳಿ. ಅಥವಾ ಆಮೇಲೆ ಊಬರು ರ್ಯಾಪಿಡೋದಲ್ಲಿ ಸಿಕ್ಕಿದ್ರೆ ಎತ್ಕೊಂಡು ಹೋಗಿ. ಒಂದೇ ಅಪ್ಲಿಕೇಶನಲ್ಲಿ ಮಲ್ಟಿ ಆರ್ಡರ್ಸ್ ಬೇಕು ಅಂದರೆ ನಿಮಗೆ ಅಂಕಲ್ ಡೆಲಿವರಿ, ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಕೊಡ್ತಾನೆ. ಪುಲ್ಲಿಂಗು ಮತ್ತು ರೆಗ್ಯುಲರ್ ಆರ್ಡರ್ಸು ಅದರಲ್ಲೆಲ್ಲ ಅರ್ನಿಂಗ್ಸ್ ಕಮ್ಮಿ. ಇದರಲ್ಲಾದರೆ ನಿಮಗೆ ಕಿಲೋಮೀಟ್ರಿಗೆ 12 ರೂಪಾಯಿ 13 ರೂಪಾಯಿ ಹಂಗೆ ಬಂದ್ಬಿಡುತ್ತೆ. ನೋಡಿ, ಇದು 6 ಕಿಲೋಮೀಟ್ರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಆರ್ಡ್ರುಗಳೆಲ್ಲ ಇರುತ್ತೆ. ಇದು UBCT ಹತ್ರ ಡ್ರಾಪ್ ಇರೋದು ಊಬರ್ದು. UBCT ಹತ್ರ ಡ್ರಾಪ್ ಮಾಡಿ ಸ್ವಲ್ಪ ಮುಂದೆ ಹಂಗೆ ಹೋದರೆ ಪೋರ್ಟರ್ದು ಡ್ರಾಪ್ ಮಾಡಿಬಿಡ್ಬೋದು. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದರೆ ಇದ್ರದ್ದು ಸಿಗುತ್ತೆ. ಯಾವುದು? ಪೋರ್ಟರ್ದು ವಿಲ್ಸನ್ ಗಾರ್ಡನ್ನು. ಎರಡು ಒಂದೇ ಏರಿಯಾ ಕಡೆಗೆ ಸಿಕ್ತು. ನಿಮಗೆ ಮೇನು ಏರಿಯಾಗಳು ಯಾವ್ದ್ಯಾವುದು ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೋಬೇಕು. ನೀವು ಡೀಟೇಲಾಗಿ ನೋಡ್ಕೊಳ್ಳಿ ಫ್ರೀ ಆಗಿದ್ದಾಗಿಲ್ಲ. ಹೊಸದಾಗಿ ಡೆಲಿವರಿ ಕೆಲಸಕ್ಕೆ ಬರೋರೆಲ್ಲ ಯಾವ ಏರಿಯಾ ಪಕ್ಕ ಯಾವ ಏರಿಯಾ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಡೆಲಿವರಿ ಫೀಲ್ಡಲ್ಲಿ ನಿಮಗೆ ಇದೆಲ್ಲ ಉಪಯೋಗ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮತ್ತು ಕೆಲವೊಂದು ಏರಿಯಾಗಳು 4 ದಿಕ್ಕಲ್ಲೂ ಕೂಡ ಇರುತ್ತೆ. ಒಂದೇ ಏರಿಯಾ ಹೆಸರು 4 ಕಡೆ ಇರುತ್ತೆ. ದಾಸರಳ್ಳಿ, ಟಿ ದಾಸರಳ್ಳಿ, H ದಾಸರಳ್ಳಿ, ಆ ಥರ ನಿಮಗೆ ಕನ್ಫ್ಯೂಸ್ಗಳು ಕೂಡ ಆಗುತ್ತೆ. ನೋಡ್ಕೊಳ್ಳಿ, ಕ್ಲಿಯರಾಗಿ ನೋಡಿಕೊಂಡು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ಆರ್ಡ್ರ್ ನೀವೇನಾದರೂ ರಾಂಗ್ ಎತ್ಕೊಬಿಟ್ರೆ ರಾಂಗ್ ರೂಟ್ಗಳಿಗೆಲ್ಲ ಹೋಗಿ ಕೊಡೋಕ್ಕಾಗಲ್ಲ. 2 ಆರ್ಡ್ರ್ ಎತ್ಕೊಂಡ್ರೆ. ಅದಕ್ಕೆ ನೋಡಿಕೊಂಡು ಆರ್ಡ್ರುಗಳನ್ನ ಎತ್ಕೋಬೇಕಾಗುತ್ತೆ. ಈ ಥರ ಮಾಡಬೇಕಾಗುತ್ತೆ. ಬನ್ನಿ ನಿಧಾನಕ್ಕೆ ಹೋಗಿ ಇದನ್ನು ಡ್ರಾಪ್ ಮಾಡೋಣ. 20 ನಿಮಿಷಗಳ ನಂತರ ನಾನಿವಾಗ UBCT ಹತ್ರ ಇದ್ದೀನಿ ಗುರು. UBCT ಬಿಲ್ಡಿಂಗು ಇಲ್ಲಾಂದ್ರೂ 3-4 ತಿಂಗಳಾಗಿತ್ತು ಈ ಕಡೆ ಬಂದು ನಾನು. ಮತ್ತು ಕಸ್ಟಮರ್ಗೆ ಫೋನ್ ಮಾಡಿದೆ. ಕಸ್ಟಮರ್ ಹೇಳಿದ್ರು ಒಳಗಡೆ ಬಂದುಬಿಡಿ ಸರ್ ಅಂತ ಹೇಳಿದ್ರು. ಸರ್ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರೋದು, ಒಳಗಡೆಗೆಲ್ಲ ಸರ್ವಿಸ್ ಇಲ್ಲ ಅಂತ ಹೇಳಿದೆ. ಹೌದಾ, ಎಂಟ್ರೆನ್ಸಲ್ಲಿ ಇದ್ದೀರಾ ಅಂದರು. ಹೌದು ಅಂತ ಹೇಳಿದೆ. ಬಂದು ಪಿಕಪ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು.
ವೆಯ್ಟ್ ಮಾಡೋಣ, ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಇದೊಂದೇ ಒಂದು ಪಾರ್ಸಲ್ ಅಷ್ಟೇ, 100 ರೂಪಾಯಿ ಆರ್ಡರ್ ಇದು. ಎಂಡ್ ಮಾಡಿ ನೋಡೋಣ, ಯಾಕಂದರೆ ಓಕೆ ನೋಡಿ 87 ರುಪೀಸು, 100 ರೂಪಾಯಿನೇ ಕೊಟ್ಟಿದ್ದಾರೆ. ಪ್ರಮೋಷನ್ ಅಂತ ಏನೋ ಮಾಡ್ತಾಯಿದ್ದಾರೆ ಗುರು, 28 ರೂಪಾಯಿ ಪ್ರಮೋಷನಲ್ಲೇ ಕೊಟ್ಟಿದ್ದಾರೆ ಕಂಪ್ನಿಯವರು. ಮತ್ತು ಟಿಪ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ 30 ರೂಪಾಯಿ. ಎಲ್ಲ ಸೇರಿ ಟೋಟಲ್ ನಮಗೆ ಬಂದಿರೋದು ಅಮೌಂಟು 116 ರುಪೀಸ್. ಇದೇನು ಟಿಪ್ಸ್ ಮೈನಸ್ ಪ್ರಮೋಷನ್ ಏನೋ ಗೊತ್ತಿಲ್ಲ, ಎಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ವೆಯ್ಟ್ ಮಾಡೋಣ. ಹಲೋ ಸರ್, ಬ್ಲೂ ಕಲರ್ ಓಲಾ ಗಾಡಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲೇ ಇದ್ದೀನಿ. ಸೆಕ್ಯೂರಿಟಿ ಇದ್ದಾರೆ ನೋಡಿ, ಓಲಾ ಕಾಣಿಸ್ತಾ? ಸೆಕ್ಯೂರಿಟಿ ಮುಂದೆಗಡೆ ಗೇಟ್ ಇದೆಯಲ್ಲ, ಅಲ್ಲಿ ಬರಲಾ? ಮುಂದೆ ಒಂದು ಗೇಟ್ ಇದೆಯಲ್ಲ, ಅಲ್ಲಿ ಬರಲಾ? ರಿಕ್ಷಾಗಳಿದೆ. ಓಲಾ ಬ್ಲೂ ಓಲಾ. ಕಾಣಿಸ್ತದೆ. ಸರ್ ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ನೋಡೋಣ. ಇವಾಗ ನೆಕ್ಸ್ಟು ಪೋರ್ಟರ್ದು ಡೆಲಿವರಿ ಇದೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಪೋರ್ಟರ್ದು ನೋಡೋಣ. 4.25 ಕಿಲೋಮೀಟ್ರ್ ಇದೆ, 20 ನಿಮಿಷ ಅಂತ ತೋರಿಸ್ತಾ ಇದೆ. ಓಕೆ, ಈ ಕಡೆಯಿಂದ ಹೋದರೆ 4.25 ಕಿಲೋಮೀಟ್ರ್ ಅಷ್ಟೇ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಇವ್ರು ರೈಟಿಂಗ್ಸ್ ಕೊಟ್ಬಿಡೋಣ. ಸರ್ 54 ಆಗಿದೆ. ರೈಟ್, ಸ್ಕ್ಯಾನರ್ ತಗೊಳ್ಳಿ. ಇರಿ ಒಂದು 55. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಏನು ಮಾಡೋಣ. ಓಕೆ, ಈ ಆರ್ಡ್ರು ಡ್ರಾಪ್ ಮಾಡಾಯಿತು. ಇದು ಬಂದು ಒಂದು ಪಾರ್ಸಲ್ ಕೊಟ್ಟಿದ್ರು, ಒಂದು ಬ್ಯಾಗು ಇಲ್ಲಿಗೆ ಡ್ರಾಪ್ ಕೊಡೋದಿತ್ತು. ಬ್ಯಾಗ್ನ ಡ್ರಾಪ್ ಮಾಡಿದೆ. ಅಲ್ಲೇ UB ಸಿಟಿಯಿಂದ ಸ್ವಲ್ಪ ಮುಂದೆ ಹೋದರೆ ವಿಠಲ್ ಮಲ್ಯ ಹಾಸ್ಪಿಟಲ್ ಇತ್ತಲ್ಲ, ಆ ಜಾಗದಲ್ಲಿ ಒಂದು ಬ್ಯಾಗ್ ಕೊಟ್ಟರು ಒಬ್ಬರು. ಅದಕ್ಕೆ ಪಿಕಪ್ ಮಾಡಿಕೊಂಡೆ. ವಿಲ್ಸನ್ ಗಾರ್ಡನ್ಗೆ ಬೀಳ್ತಲ್ಲ, ಅದಕ್ಕೆ 55 ರೂಪಾಯಿ ಆರ್ಡರ್. ಅದು ಪರವಾಗಿಲ್ಲ, ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಎತ್ಕೊಂಡೆ. ಮತ್ತು ಇಲ್ಲಿ ಡ್ರಾಪ್ ಇರೋದು ಪೋರ್ಟರ್ದು ಇಲ್ಲಿಂದ ಕೇವಲ ಇವಾಗ 750 ಮೀಟ್ರ್ ಅಷ್ಟೇ. ಅದಕ್ಕೋಸ್ಕರ ಎತ್ಕೊಂಡೆ. ಬನ್ನಿ, ಇವಾಗ ಫಸ್ಟ್ ಪಿಕಪ್ ಮಾಡಿದ್ದನ್ನ ಲಾಸ್ಟಲ್ಲಿ ಡ್ರಾಪ್ ಮಾಡ್ತಾಯಿದ್ದೀನಿ. ಸಾಕತ್ತೆ, ಬನ್ನಿ ಪರವಾಗಿಲ್ಲ, ಹೋಗೋಣ, ಡ್ರಾಪ್ ಮಾಡೋಣ. ತುಂಬ ಜನ ಕಾಮೆಂಟ್ ಮಾಡ್ಬೋದು, ಫಸ್ಟ್ ಪಿಕಪ್ ಮಾಡಿದ್ದು ಲಾಸ್ಟಲ್ಲಿ ಡ್ರಾಪ್ ಮಾಡ್ತಾ ಇದೆಯಲ್ಲ, ತುಂಬ ಲೇಟ್ ಆಗಿಲ್ವ ಟೈಮು ಅಂತ. ಅಷ್ಟೇನು ಲೇಟ್ ಆಗಿಲ್ಲ, ಒಂದು 15 ನಿಮಿಷ ಲೇಟ್ ಆಗಿದೆ ಅಷ್ಟೇ. 2 ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡುವಷ್ಟರಲ್ಲಿ 15 ನಿಮಿಷಕ್ಕೆಲ್ಲ ಏನು ಕಸ್ಟಮರು ಕೇಳಲ್ಲ. 1 ಅವರ್ 2 ಅವರ್ ಏನಾದ್ರು ಲೇಟ್ ಮಾಡಿದ್ರೆ ಮಾತ್ರ ಕಸ್ಟಮರ್ ಕಂಪ್ಲೇಂಟ್ ಮಾಡೋದು. ಪೋರ್ಟರಲ್ಲಿ ಆ ಸಮಸ್ಯೆ ಇಲ್ಲ, ಜಾಸ್ತಿ ಕಂಪ್ಲೇಂಟ್ ರೈಸ್ ಆಗೋದು ಆ ಥರ ಏನು ಇಲ್ಲ. ಪೋರ್ಟರಲ್ಲಿ ಟೈಮಿಂಗ್ಸ್ದು ಆ ಥರ ಏನು ತೊಂದರೆ ಇಲ್ಲ. ಆದಷ್ಟು ನಾವು ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಡೆಲಿವರಿ ಕೊಟ್ಕೊಬಿಡ್ಬೋದು. ಆದರೆ ನೀವು ಊಬರು ಮತ್ತು ಈ ರ್ಯಾಪಿಡೋದಲ್ಲಿ ಆ ಥರ ಅಲ್ಲ. ನೀವು ಟೈಮಿಂಗ್ಸ್ ಅದರಲ್ಲಿ ಮ್ಯಾಪಲ್ಲಿ ಜನ್ರೇಟ್ ಆಗಿರುತ್ತೆ. ಆ ಟೈಮಲ್ಲಿ ಒಂದು 5-6 ನಿಮಿಷ ಹೆಚ್ಚು ಕಮ್ಮಿ ಕೊಟ್ಟರೆ ಕೊಡ್ಬೋದು. ಇಲ್ಲ ನೀವು ಲೇಟ್ ಮಾಡಿಬಿಟ್ರೆ ಅವ್ರೇನು ಮಾಡ್ತಾರೆ, ID ಗಳು ಸಸ್ಪೆಂಡ್ ಮಾಡೋದು, ಬ್ಲ್ಯಾಕ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ ರ್ಯಾಪಿಡೋದಲ್ಲಿ ಮೇಯ್ನಾಗಿ. ಅದಕ್ಕೆ ನೋಡ್ಕೊಂಡು ಮಾಡಿ ರ್ಯಾಪಿಡೋ ಆರ್ಡ್ರುಗಳು ಮತ್ತು ಊಬರ್ ಆರ್ಡ್ರುಗಳು. ಮತ್ತು ಪೋರ್ಟರಲ್ಲಿ ಆ ಸಮಸ್ಯೆ ಏನಿಲ್ಲ ಗುರು. ಆದರೆ ಪೋರ್ಟರಲ್ಲಿ ಪಿಕಪ್ ಮಾಡೋಕ್ಕೆ ಹೋಗ್ತಿರಲ್ಲ ಪಾಯಿಂಟು, ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಪಿಕಪ್ನ ಲೇಟ್ ಮಾಡಿದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಪಿಕಪ್ ಲೊಕೇಶನ್ಗೆ ಹೋಗೋದು, ಅಲ್ಲಿಂದ ಆಚೆಗೆ ನೀವು ಡಿಸ್ಟೆನ್ಸ್ ಇರುತ್ತಲ್ಲ ಡೆಲಿವರಿ ಕೊಡೋದು, ಅದರಲ್ಲಿ ಏನೋ ಒಂದು ವೇರಿಯೇಷನ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಓಕೆ, ಇನ್ನೊಂದು ನಿಮಿಷದಲ್ಲಿ ನಾನು ಪೋರ್ಟರ್ದ ಡೆಲಿವರಿ ಮಾಡ್ತೀನಿ. ಟೋಟಲ್ಲು 3 ಆರ್ಡ್ರು ಡ್ರಾಪ್ ಮಾಡ್ದಂಗೆ ಆಯಿತು ಗುರು. ಆನ್ ದ ವೇ ಲೊಕೇಶನಲ್ಲಿ ಮಲ್ಟಿ ಆರ್ಡರ್ಸ್ಗಳು.
ಇದೇನೇ ನೋಡಿ ಮಲ್ಟಿ ಆರ್ಡರ್ ಸೀಕ್ರೆಟ್, ಇನ್ನೇನಿಲ್ಲ. 55 ರೂಪಾಯಿ ಪ್ಲಸ್ಸು 116 ರೂಪಾಯಿ ಎರಡು ಸೇರಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಊಬರಲ್ಲಿ ಅನ್ನೋದು. ಊಬರಲ್ಲಿ ಏನು ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾಯಿದೆ ಇಲ್ಲಿ ನೋಡಿ. 171 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ, ಎರಡೇ ಆರ್ಡ್ರು. ಇವಾಗ ಡ್ರಾಪ್ ಮಾಡ್ತಾ ಇರೋದು ಬಂದು ಪೋರ್ಟರಲ್ಲಿ 124 ರೂಪಾಯಿ ಆರ್ಡರ್ ಹೋದ್ರು. ಊಬರಲ್ಲೇ ಜಾಸ್ತಿ ಅರ್ನಿಂಗ್ಸ್ ಆಗೋಗಿದೆ ಬರ್ತಾ ಆನ್ ದ ವೇಲಿ. ಓಕೆ, ಪೋರ್ಟರಲ್ಲಿ ಒಂದು ಆರ್ಡ್ರ್ ಸಿಕ್ಕಿದೆ. ಸುಧಾಮ್ ನಗರಕ್ಕೆ 191 ರೂಪಾಯಿ ಅಂತ ಹಾಕಿದ್ದಾರೆ. ಸುಧಾಮ್ ನಗರ ಇಲ್ಲೇ ಅಲ್ವಾ ಇರೋದು? ಯಾವ ಸುಧಾಮ್ ನಗರಕ್ಕೆ ಎತ್ಕೊಬಿಟ್ಟಿದ್ದೀನಿ 191 ರೂಪಾಯಿ ಆರ್ಡ್ರು. ಟಾಪ್ ಲೊಕೇಶನ್ ಬಂದಿದ್ದೀನಿ, 10 ನಿಮಿಷ ಆಯಿತು. ಕಸ್ಟಮರ್ ಫೋನೇ ರಿಸೀವ್ ಮಾಡ್ತಾಯಿಲ್ಲ. 124 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಬುಕ್ ಮಾಡಿದವ್ರಿಗೆ ಫೋನ್ ಮಾಡಿದೆ, ಒಂದು ನಿಮಿಷ ಸರ್ ಕಾಲ್ ಮಾಡಿಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಆರ್ಡ್ರ್ ಬಂದಿತ್ತಲ್ಲ, ಅವರೇ ಕ್ಯಾನ್ಸಲ್ ಮಾಡಿಬಿಟ್ರು. ಲೇಟ್ ಆಗುತ್ತೆ ಸರ್ ಅಂತ ಹೇಳಿದೆ. ಓಕೆ, ಅವರೇ ಕಾಲ್ ಮಾಡ್ತಾಯಿದ್ದಾರೆ. ಲಾಗೌಟ್ ಆಗ್ತಾಯಿದ್ದೀನಿ ಪೋರ್ಟರ್ದು. ಮತ್ತು ಲಾಂಗ್ ರೂಟ್ ಎಲ್ಲ ಆರ್ಡ್ರುಗಳು ಬರ್ತಾಯಿದೆ ಅಂತ ನೋಡಿ. ಇಲ್ಲಿ JP ನಗರ್ಗೆಲ್ಲ ಆರ್ಡ್ರ್ ಬರ್ತಾಯಿದೆ. ಯಾಕಂದರೆ ಟೈಮ್ ಬಂದು 6:30 ಆಯಿತು. 7 ಗಂಟೆವರೆಗೂ ಮಾಡೋಣ ಅಂತ ಬಂದೆ. ಇವಾಗ ಇದನ್ನು ಆನ್ ಮಾಡ್ಕೊಳ್ಳಲ್ಲ ನಾನು. ಊಬರಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಮಾಡ್ತೀನಿ. ಇದು 124 ರುಪೀಸು, ಅಂದರೆ 224 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಪೋರ್ಟರಲ್ಲಿ ಇವತ್ತು. ಆಫ್ಲೈನ್ ಹೋಗ್ಬಿಡೋಣ ಗುರು. 500 ಅರ್ನಿಂಗ್ಸ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ, ಅಂದರೆ ಆಗೋಲ್ಲ. ಇಷ್ಟು ದಿನ ಬರೀ 200 ರೂಪಾಯಿ 300 ರೂಪಾಯಿ ಅರ್ನಿಂಗ್ಸೇ ಮಾಡ್ಕೊಂಡು ಹೋಗ್ತಾಯಿದೆ. ಬೇಡ, 500 ಅರ್ನಿಂಗ್ಸ್ ಮಾಡಬೇಕು ಇವತ್ತು. ಓಕೆನಾ? 224, ಇವಾಗ 395 ಅರ್ನಿಂಗ್ಸ್ ಆಗಿದೆ. ಅಂದೇ ಹೋಗ್ತಾ ಒಂದು 100 ರೂಪಾಯಿ ಮಾಡ್ಕೊಂಡು ಹೋಗೋಣ. ಮಾಡಿಕೊಂಡು 7 ಗಂಟೆವರೆಗೂ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಓಕೆ, ಬನ್ನಿ ನೆಕ್ಸ್ಟ್ ಆರ್ಡ್ರ್ ನೋಡೋಣ ಯಾವ ಸಿಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಓಕೆ, ಲಾಸ್ಟ್ ಆರ್ಡರು ಗೌರಿಪಾಳ್ಯಕ್ಕೆ 72 ರುಪೀಸ್ ಆಯಿತು. ಇವತ್ತಿನ ಅರ್ನಿಂಗ್ಸ್ ಬಂದು ಟೋಟಲ್ ಎಷ್ಟಾಯಿತು ಅಂತ ತಿಳಿಸ್ತೀನಿ ನಿಮಗೆ. ನೋಡಿ, ಇದರಲ್ಲಿ 112 ರೂಪಾಯಿ ರ್ಯಾಪಿಡೋದಲ್ಲಿ. ನಿಮಗೆ ಪೋರ್ಟರು ಮತ್ತು ಊಬರಲ್ಲಿ ಎರಡರಲ್ಲೂ ತೋರಿಸಿದ್ದೀನಿ ಎಷ್ಟು ಅಂತ. 171 ಮತ್ತು 222 ಪೋರ್ಟರಲ್ಲಿ, ಮತ್ತು ಇವಾಗ 112 ರೂಪಾಯಿ. 507 ರೂಪಾಯಿ ಅರ್ನಿಂಗ್ಸ್ ಆಯಿತು ಗುರು ಇವತ್ತಿನ ಅರ್ನಿಂಗ್ಸು. ಟೈಮು 7:15 ಆಯಿತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಗೋಲ್ ನೆರವೇರಿಸಿದೆ. 500 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದೆ. ಇವತ್ತು 500 ರೂಪಾಯಿ ಕರೆಕ್ಟಾಗಿ 500 ರೂಪಾಯಿ ಮೇಲೆ 7 ರೂಪಾಯಿ ಜಾಸ್ತಿನೇ ಆಗಿದೆ. ಮತ್ತು ಕ್ಯಾನ್ಸಲೇಷನ್ ಚಾರ್ಜು ಕೂಡ 15 ರೂಪಾಯಿ ಆ್ಯಡ್ ಆಗಿದೆ. ಓಕೆ, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏನು ಗುರು, ಟ್ರಾಫಿಕ್ ಇಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಜೈ ಬಜರಂಗಿ.